ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಚಿನ್ನು ಯೂಟ್ಯೂಬ್ ಚಾನಲ್. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ನಾನು ಈ ಸಲ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ಮಾಡೋಂಗೇ ಇಲ್ಲ ಅಂತಲೇ ಹೇಳ್ತಾರೆ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಕೈಯಲ್ಲಿ ಮಾಡಿಸ್ತಾ ಇದ್ದೀನಿ. ಸೊ ಅಮ್ಮನೂ ಕೂಡ ಬ್ಯುಸಿ, ಇಲ್ಲೂ ಮಾಡಿ ಅಲ್ಲೂ ಮಾಡಬೇಕು. ಸೊ ಅದಕ್ಕೋಸ್ಕರ ಇದು ನಮ್ಮ ಮನೆ ದೇವರಾಗಿರೋದ್ರಿಂದ ಮಾಡಲೇಬೇಕು. ಸೊ ಅದಕ್ಕೆ ನಿಲ್ಲಿಸ್ಬಾರ್ದು ಅನ್ನೋ ಕಾರಣಕ್ಕೆ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನಿನ್ನೆನೇ ಹೋಗಿ ಎಲ್ಲನೂ ಕ್ಲೀನ್ ಮಾಡಿ ಬಂದಿದ್ದೀನಿ, ಮತ್ತು ನಾನು ನನ್ನ ತಮ್ಮ ಇಬ್ಬರೂ. ಸೊ ನೈಟ್ ಬರೋದೇ ಹತ್ತತ್ರ ಒಂದು 9 ಆಗೋಯಿತು. ಸೊ ಇವಾಗ ಮತ್ತೆ ಫ್ರೆಶ್ ಅಪ್ ಆಗಿ ಈಗ ಮತ್ತೆ ಹೊರಡ್ತಾ ಇದ್ದೀವಿ. ಸೊ ಪೂಜೆ ಎಲ್ಲ ಮಾಡಿ ಬರ್ತೀವಿ. ಸೊ ಏನು ಅಂತಂದರೆ ಈಗ 9 ಮಂತ್ಸ್ ನಡೀತಾ ಇದೆ. ಸೊ ಯಾವಾಗ ಏನು ಅಂತ ಯಾವಾಗ ಪೇಯ್ನ್ ಬರುತ್ತೆ ಅಂತಲೇ ಗೊತ್ತಿಲ್ಲ. ಸೊ ಸಿಕ್ಕಾಪಟ್ಟೆ ಹುಷಾರಾಗಿರಬೇಕು. ಅದಕ್ಕೋಸ್ಕರನೇ ನಮ್ಮನೇಲಿ ಜಾಸ್ತಿ ರಿಸ್ಕ್ ತಗೋಬೇಡ ಅಂತ ಹೇಳ್ತಿರ್ತಾರೆ. ಸೊ ಆದಷ್ಟು ಸಿಂಪಲ್ಲಾಗೆ ಮಾಡ್ತಿದ್ದೀನಿ. ಸ್ಯಾರಿ ಎಲ್ಲ ಉಡ್ಸೋಕ್ಕಾಗಲ್ಲ ದೇವ್ರಿಗೆ ಇವಾಗ, ಯಾಕೆಂದರೆ ಆ ಬೊಗ್ಗಿ ಎಳೆದು ತುಂಬ ಕಷ್ಟ ಆಗ್ತಿದೆ. ಬ್ಯಾಕ್ ಪೇನ್ ಸ್ಟಾರ್ಟ್ ಆಗ್ತಿದೆ, ಸೊಂಟ ನೋವು ಸ್ಟಾರ್ಟ್ ಆಗ್ತಿದೆ. ಸೊ ಕೂದರೆ ಎದ್ರೊಳಕ್ಕಾಗಲ್ಲ. ಸೊ ಅದಕ್ಕೆ ಈ ಸಲ ಸಿಂಪಲ್ ಅಂದರೆ ತುಂಬ ಸಿಂಪಲ್ಲಾಗೆ ಮಾಡ್ತಾಯಿದ್ದೀನಿ. ಯಾರಿಗೂ ಕೂಡ ಇನ್ವಿಟು ಕೂಡ ಮಾಡ್ತಾಯಿಲ್ಲ, ಜಸ್ಟ್ ಮನೆಯವರಷ್ಟೇ. ಸೊ ನಾನು ಕೂಡ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಸೊ ಈ ಟೈಮಲ್ಲೆಲ್ಲ ಸ್ಯಾರಿ ಉಟ್ಕೊಳ್ಳೋಕ್ಕೆ ನಿಜವಾಗ್ಲೂ ಆಗೋದಿಲ್ಲ. ಸೊ ಅದಕ್ಕೆ ಹೊಸ ಡ್ರೆಸ್ನ ವೇರ್ ಮಾಡಿದ್ದೀನಿ. ಸೊ ಈ ಡ್ರೆಸ್ನ ನಮ್ಮ ಅಣ್ಣನೇ ನನಗೆ ಕೊಟ್ಟಿದ್ದು. ಸೊ ಬರ್ತ್ಡೇ ಗಿಫ್ಟ್ ಅಂತ ಕೊಟ್ಟಿದ್ದು. ತುಂಬ ಚೆನ್ನಾಗಿದೆ, ಕಂಫರ್ಟಬಲಾಗೇ ಇದೆ. ಸದ್ಯ ನನಗೆ ಇಂಥ ಟೈಮಲ್ಲೂ ಕೂಡ ಆಗ್ತಿದೆ, ಅದೇ ಖುಷಿ ನನಗೆ. ನಾನು ಈ ಥರ ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದು. ಗೈಸ್, ಇವಾಗ ಪೂಜೆ ಎಲ್ಲ ಮುಗೀತು. ಈಗ ನಾಷ್ಟ ಮಾಡಬೇಕು. ನಾಷ್ಟ ಟೈಮು ಕೂಡ ಆಗಿದೆ. ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಸಂಜೆ ಮೇಲೆ ಬರ್ತೀನಿ. ಸೊ ಗಾಯ್ಸ್, ಇವಾಗ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಎಲ್ಲ ಕೆಲಸನೂ ಸ್ವಲ್ಪ ಮುಗಿಸಿ ಸೊ ಬಂದಿದ್ದೀನಿ ಅಮ್ಮನ ಮನೆಗೆ. ಸೊ ನನಗೆ ಈ ವರ್ಷ ತುಂಬ ಅಂದರೆ ತುಂಬ ಸ್ಪೆಷಲ್ಲು. ಯಾಕೆ ಅಂದರೆ ಹೊಟ್ಟೆ ಒಳಗಡೆ ಪಾಪು ಇಟ್ಕೊಂಡು ನಾನು ಅಷ್ಟೊಂದು ಮಾಡಿದ್ದೆ ಸ್ವಲ್ಪ ರಿಸ್ಕ್ ಅಂತಲೇ ಹೇಳ್ಬೋದು. ಬಟ್ ಆದಷ್ಟು ಸಿಂಪಲ್ಲಾಗೆ ಮಾಡಿದ್ದೀನಿ. ಯಾಕೆಂದರೆ ವರ್ಷ ಮಾಡಿದ್ದೀನಿ, ಯಾಕೆ ಈ ವರ್ಷ ನಿಲ್ಲಿಸೋದು ಅಂತ ಅಂದ್ಬಿಟ್ಟು ಸಿಂಪಲ್ಲಾಗೆ ಮಾಡಿದೆ. ಬಟ್ ಪ್ರೆಗ್ನೆಂಟ್ ಇರೋರು ಪೂಜೆ ಮಾಡೋಂಗಿಲ್ಲ, ಇರೋದೆಲ್ಲ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಕೈಲಿ ಸ್ವಲ್ಪ ಮಾಡಿಸಿದ್ದು ನಾನು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.